ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸರ್ಕಾರ ಮತ್ತು ಇಲಾಖೆ ವತಿಯಿಂದ ಆಚರಿಸಲ್ಪಡುವ ಜಯಂತಿಗಳಲ್ಲಿ ಕಡ್ಡಾಯವಾಗಿ ಹಾಜರಾಗದೆ ಬೇಜವಾಬ್ದಾರಿತನದಿಂದ ಅನಧಿಕೃತ ಗೈರು ಹಾಜರಾದ ನೌಕರರ ಮೇಲೆ ಶಿಸ್ತು ಕ್ರಮ ಹಾಗೂ ಸೇವೆಯಿಂದ ಅಮಾನತು. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಭೋಗಾಪುರದಲ್ಲಿ ದಿನಾಂಕ 5/4/2026ರಂದು ಡಾಕ್ಟರ್ ಬಾಬು ಜಗಜೀವನ ರಾಮ್ ರವರ ಜನ್ಮ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿಯಾದ ಪ್ರಭಾವತಿರವರು ಕಾರ್ಯಕ್ರಮಕ್ಕೆ ಮನಸೋ ಇಚ್ಛೆ ಯಾರಿಗೂ ತಿಳಿಸಿದಂತೆ ಗೈರು ಹಾಜರಾಗಿದ್ದರು. ಇದನ್ನು ಗಮನಿಸಿ ತಾಲೂಕು ಕನ್ನಡ ಸೇನೆಯ ಮೂಲಕ ಬಿಇಒ ರವರಿಗೆ ದೂರು ಸಲ್ಲಿಸಿದ್ದು ಮುಖ್ಯ ಶಿಕ್ಷಕರಿಂದ ಉತ್ತರ ಕೋರಿದ್ದರು. ಆದರೆ ಅವರಿಂದ ದೊರೆತ ಉತ್ತರ ಉಡಾಫೆಯದ್ದಾಗಿದ್ದು ಬಿಇಒ ರವರು ಕೂಡ ಮುಖ್ಯ ಶಿಕ್ಷಕಿಯ ಬೆನ್ನಿಗೆ ನಿಂತಿದ್ದಾರೆ. ಇದನ್ನು ಖಂಡಿಸಿ ಮೇಲಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಿ ಕೂಡಲೇ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು. ತಪ್ಪು ಮಾಡಿರುವ ಮುಖ್ಯ ಶಿಕ್ಷಕಿಯ ಬೆನ್ನಿಗೆ ನಿಂತು ಅವರನ್ನು ಕಾಪಾಡುವ ಪ್ರಯತ್ನವನ್ನು ಮಾಡಿದ ಬಿಇಒ ರವರ ಮೇಲೂ ಕೂಡ ತಕ್ಷಣ ಶಿಸ್ತು ಕ್ರಮ ಜರುಗಿಸಿ ಇಬ್ಬರನ್ನು ಕೂಡಲೇ ಅಮಾನತು ಮಾಡಬೇಕು ಎಂದು ಕನ್ನಡ ಸೇನೆ ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಲಿಂಗಸಗೂರು ಘಟಕದ ಜಿಲ್ಲಾ ಉಪಾಧ್ಯಕ್ಷರಾದ ಶರಣೋಜಿ ಪವಾರ್, ಶಿವು ಕೆಂಪು, ಯಮನೂರಪ್ಪ, ಸಂತೋಷ್ ನಾಯಕ್, ರಾಯಪ್ಪ, ಅಮರೇಶ್ ಗುರುಗುಂಟ, ಹನುಮಂತು, ರಾಜಾ ಸಾಹೇಬ್ ಗುರುಗುಂಟ, ಹನುಮಂತಪ್ಪ ಪೈದೋಡಿ ಸೇರಿ ಹಲವಾರು ಜನ ಉಪಸ್ಥಿತರಿದ್ದರು. ವರದಿ ಹನುಮಂತ ಬಡಿಗೇರ್, ಲಿಂಗಸಗೂರು, ಕಲ್ಪತರು ನ್ಯೂಸ್. ಸರ್ಕಾರ ಮತ್ತು ಇಲಾಖೆಯಿಂದ ಆಚರಿಸಲ್ಪಡುವ ಜಯಂತಿಗಳಲ್ಲಿ ಕಡ್ಡಾಯವಾಗಿ ಹಾಜರಾಗದೆ ಬೇಜವಾಬ್ದಾರಿಯಿಂದ ಅನಧಿಕೃತ ಗೈರು ಹಾಜರಾದ ನೌಕರರ ಮೇಲೆ ಶಿಸ್ತಿನ ಕ್ರಮ ಸೇವೆಯಿಂದ ಅಮಾನತು ಆದೇಶ ಮಾಡದೆ ಇರುವ ಇಲ್ಲಿನ ಡಿಒ ಲಿಂಗಸಗೂರವರು ನೌಕರರು ನೀಡುವ ಹೇಳಿಕೆಗಳನ್ನೇ ಪರಿಗಣಿಸಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಉತ್ಸವಕ್ಕೆ ಅಪಮಾನ ಮಾಡಿದ್ದರಿಂದ ಇವರನ್ನು ಸಹ ಸೇವೆಯಿಂದ ಅಮಾನತು ಆದೇಶ ಮಾಡುವ ಕುರಿತು ಉಲ್ಲೇಖ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ ಲಿಂಗಸಗೂರು ಇವರಿಗೆ ನಮ್ಮ ಸಂಘಟನೆಯಿಂದ ಸಲ್ಲಿಸಿದ ದೂರು ದಿನಾಂಕ 8/4/2026 ಕಚೇರಿಯ ಸಂಖ್ಯೆ 2027. ಲಿಂಗಸೂರು ಬಿಒ ಅಧಿಕಾರಿಗೆ ಧಿಕ್ಕಾರ, ಲಿಂಗಸೂರು ಬಿಒ ಅಧಿಕಾರಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಬಾಬು ಜಗಜೀವನ್ ರಾಮ್ ಸಾಹೇಬರಿಗೆ ಅವಮಾನ ಮಾಡಿದಂತ ಬಿಒ ಮೇಡಮ್ ಅವರಿಗೆ, ಪ್ರಭಾವತಿ ಟೀಚರ್ ಅವರಿಗೆ ಕೂಡಲೇ ಅವರನ್ನು ಅಮಾನತು ಮಾಡಲೇಬೇಕು.